ಹಲೋ ಫ್ರೆಂಡ್ಸ್, ಈ ಬಾರಿಯ ಬಿಗ್ ಬಾಸ್ ಸೀಸನ್ನಲ್ಲಿ ಹಲವಾರು ಟ್ವಿಸ್ಟ್ಗಳು ಕಂಡು ಬರ್ತಾ ಇವೆ. ಪ್ರತಿದಿನ ಪಾರ್ಟಿಸಿಪೆಂಟ್ಸ್ಗಳು ಹೊಡೆದಾಡಿಕೊಳ್ಳುತ್ತಿದ್ದಾರೆ. ಮೊದಲಿಗೆ ಜಗದೀಶ್ ಅವರು ಬಂದಿದ್ದರು. ಅವರು ಕೂಡ ಹಲವಾರು ಗಲಾಟೆಗಳನ್ನು ಎಬ್ಬಿಸಿದ್ರು. ಅದಾದ ನಂತರ ಅವರನ್ನು ಹೊರಗೆ ಕಳುಹಿಸಲಾಯಿತು. ಈಗ ರಜತ್ ಅವರು ಎಂಟ್ರಿ ಆಗಿದ್ದಾರೆ ಹಾಗೂ ಅವರು ಕೂಡ ಸ್ಪರ್ಧಿಗಳ ಜೊತೆ ಜಗಳವನ್ನು ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರು ಬಂದು ವಾರದಲ್ಲಿ ಸಮಾಧಾನವನ್ನು ಮಾಡಿ ಹೋಗ್ತಾರೆ. ಹೀಗೆ ಬಿಗ್ ಬಾಸ್ ಸೀಸನ್ 11 ಮುಂದುವರಿಯುತ್ತಾ ಇದೆ. ಈ ಬಾರಿಯ ಸೀಸನ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಇನ್ನೊಬ್ಬರು ಯಾರಾಗಬಹುದು ಅಂತ ಎಲ್ಲರಿಗೂ ಕುತೂಹಲ ಕಾಡ್ತಾನೆ ಇತ್ತು. ಈಗ ಅದಕ್ಕೆ ಉತ್ತರ ಸಿಕ್ಕಂತೆ ಕಾಣ್ತಾ ಇದೆ. ಈ ಬಾರಿಯ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಅಂತ ಯೋಚಿಸುತ್ತಿದ್ದ ಎಲ್ಲ ಜನಗಳಿಗೆ ಒಂದು ಉತ್ತರ ಸಿಗ್ತಾ ಇದೆ. ಅದೇನೆಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತಿದ್ದಾರೆ ಎಂಬ ಸುದ್ದಿಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಕೇವಲ ರಾಜಕೀಯ ಅಷ್ಟೇ ಅಲ್ಲ, ನಟನೆಯಲ್ಲೂ ಕೂಡ ಮಿಂಚಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರೇನಾದರೂ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದರೆ ಎಲ್ಲರೂ ಶಾಕ್ ಆಗೋದು ಗ್ಯಾರಂಟಿ. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿಯ ಮಗ ಆಗಿದ್ದಾರೆ ಹಾಗೂ ಸಾಕಷ್ಟು ಇನ್ಫ್ಲೂಯೆನ್ಸನ್ನು ಕೂಡ ಹೊಂದಿದ್ದಾರೆ. ಅವರ ಒಳ್ಳೆಯ ವ್ಯಕ್ತಿತ್ವ ಕೂಡ ಎಲ್ಲ ಜನರಿಗೆ ಇಷ್ಟ ಆಗುತ್ತೆ. ನಿಮ್ಮ ಪ್ರಕಾರ ಅವರು ಬಿಗ್ ಬಾಸ್ಗೆ ಬರಬೇಕಾ ಅಥವಾ ಬೇಡವಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.